ನಮಸ್ಕಾರ ಸ್ನೇಹಿತರೆ, ಬಡವರು ಎಂದರೆ ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜು ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಏನು ಬೇಕಾದರೂ ಮಾತನಾಡ್ತಾರೆ. ಅದರಲ್ಲೂ ಅಧಿಕಾರಕ್ಕಾಗಿ ತಾವು ಯಾವ ಲೆವೆಲ್ನ ಹಂತವನ್ನು ಕೂಡ ಮೀರಲಿಕ್ಕೆ ಈ ನಮ್ಮ ರಾಜಕಾರಣಿಗಳು ರೆಡಿ ಇರ್ತಾರೆ. ಹಾಗಾದರೆ ಈ ಬಡವರು ಎಂದರೆ ಯಾರು? ಈ ಬಡವರು ಎನ್ನುವಂಥ ವಿಷಯ ಪದೇ ಪದೇ ಇದೀಗ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ. ಅದಕ್ಕೆ ಕಾರಣ ಏನು ಎನ್ನುವುದನ್ನು ನೋಡೋದಕ್ಕೂ ಮೊದಲು ಯಾಕೆ ಈ ಬಡವರು ಎನ್ನುವಂಥ ಪದ ಚರ್ಚೆ ಆಗ್ತಿದೆ? ಈ ಹಿಂದೆ ಡಾಲಿ ಧನಂಜಯ ಅವರು ಹೇಳ್ತಾ ಇದ್ರು, ಬಡವರ ಮಕ್ಕಳು ಬೆಳಿಬೇಕು ಕಣಯ್ಯ ಎನ್ನುವಂಥದ್ದು. ಅದಾದ ನಂತರ ಇದೀಗ ಮತ್ತೆ ಈ ಬಡವರು ಎನ್ನುವಂಥ ಪದ ಮತ್ತೆ ಚರ್ಚೆ ಆಗ್ತಿದೆ. ಅದು ಮುಖ್ಯವಾಗಿ ಒಬ್ಬ ಸೀನಿಯರ್ ಕಾಂಗ್ರೆಸ್ನ ಲೀಡರ್ನಿಂದ. ಯಾವಾಗ ಜೂನ್ 3ರಂದು ಕರ್ನಾಟಕ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಪಡ್ಕೊಂಡ್ರಲ್ಲ, ಅದೇ ವೇದಿಕೆಯಲ್ಲಿ ಸಜ್ಜನ ನಾಯಕ 7 ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ 3-4 ಬಾರಿ ಕೇಂದ್ರ ಸಚಿವರಾದಂಥವರು, ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿಯಾಗಿ ದೇವನಹಳ್ಳಿ ಕ್ಷೇತ್ರದಿಂದ ಗೆದ್ದು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಆಹಾರ ಖಾತೆಯನ್ನು ನಿಭಾಯಿಸಿದಂಥ, ಅಂದರೆ ಬಡವರಿಗೆ ಕೊಡುವಂಥ ಬಿಲೋ ದ ಪವರ್ಟಿ ಲೈನ್, ಅಂದರೆ ಬಡತನ ರೇಖೆಗಿಂತ ಕೆಳಗಿರುವಂಥ ಜನರಿಗೆ ಕೊಡಮಾಡುವಂಥ ಈ ಪಡಿತರವನ್ನು ಅಚ್ಚುಕಟ್ಟಾಗಿ ಸಪ್ಲೈ ಮಾಡುವಂಥ ದೃಷ್ಟಿಯಲ್ಲಿ ಒಬ್ಬರು ಬೇಕಾಗುತ್ತಾರಲ್ಲ, ಒಂದು ಹುದ್ದೆ ಬೇಕಾಗುತ್ತಲ್ಲ, ಆ ಹುದ್ದೆಯ ಮುಖ್ಯಸ್ಥರಾದಂಥವರು ಅಥವಾ ಆ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಂಥವ್ರು ಇದೇ ಮುನಿಯಪ್ಪನವರು, KH ಮುನಿಯಪ್ಪನವರು. ಮೊದಲು 3 ವರ್ಷಗಳ ಕಾಲ ಆಹಾರ ಖಾತೆ ಸಚಿವರಾಗಿ ಒಂದೊಳ್ಳೆ ಕೆಲಸ ಮಾಡಿದ್ರು, ಬಿಟ್ಟರು, ಅದು ಬೇರೆ ಪ್ರಶ್ನೆ. ಆದರೆ ನಿಭಾಯಿಸಿದ್ರು, ಖಾತೆಯನ್ನು ನಿಭಾಯಿಸಿದ್ರು. ಅದಾದ ನಂತರ ಸಚಿವ ಸಂಪುಟ ಪುನರಚನೆ, ಅಂದರೆ ಸಚಿವ ಸಂಪುಟವನ್ನು ಮತ್ತೆ ಪುನರಚನೆಯಾದಾಗ, ಅಂದರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೆಳಗಿಳಿದಾಗ ಆಟೋಮೆಟಿಕ್ಕಾಗಿ ಆ ಸಚಿವ ಸಂಪುಟ ಡಿಸಾಲ್ವ್ ಆಗುತ್ತೆ. ಮತ್ತೆ ಸಚಿವ ಸಂಪುಟದಲ್ಲಿ ಇದೇ KH ಮುನಿಯಪ್ಪ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಾಗ ಸರಿ, ಅಂದರೆ ನಾರ್ಮಲ್ ಆಗಿ ಮತ್ತೆ ಅದೇ ಖಾತೆಯನ್ನು ಕೊಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅಂದರೆ KH ಮುನಿಯಪ್ಪನವರಿಗೆ ಮತ್ತೆ ಆಹಾರ ಖಾತೆಯನ್ನು ಕೊಡ್ತಾರೆ. ಆಗ ಆಹಾರ ಖಾತೆ ಬೇಡ ನನಗೆ, ಯಾಕಂದರೆ ಮುನಿಯಪ್ಪನವರು ಹೇಳಿದ ಮಾತಿದು, ನನಗೆ ಈ ಆಹಾರ ಖಾತೆ ಬೇಡ, ನಾನು ಈಗಾಗಲೇ 3 ವರ್ಷಗಳ ಕಾಲ ಜನರ ಸೇವೆಯನ್ನು ಮಾಡಿದ್ದೇನೆ, ಆದರೆ ಈಗ ಆ ಖಾತೆ ಬೇಡ, ನನಗೆ ಬಡವರಿಗೆ ಹೆಲ್ಪ್ ಆಗುವಂಥ, ಬಡವರ ಸೇವೆ ಮಾಡುವಂಥ ಮನಸ್ಸು ನನಗಾಗ್ಬಿಟ್ಟಿದೆ. ಹಾಗಾಗಿ ನನ್ನ ಒಂದು ಹಿರಿತನವನ್ನು ನೋಡಿಕೊಂಡು, ನನ್ನ ಸೀನಿಯಾರಿಟಿ ನೋಡಿಕೊಂಡು ನನಗೆ ಬಡವರ ಏಳಿಗೆಗಾಗಿರುವಂಥ ಒಂದು ಖಾತೆ ಕೊಡಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ರಾಜಕಾರಣಿಗಳು ಹುದ್ದೆ ಬಯಸುವುದು ತಪ್ಪಲ್ಲ. ಯಾಕಂದರೆ ರಾಜಕಾರಣಿಗಳ ಹುಟ್ಟು ಧರ್ಮವೇ ಅದು. ನನಗೆ ಅಧಿಕಾರ ಬೇಕು, ಕೊನೆಯ ಗಳಿಗೆಯಲ್ಲಿ ತಾನು ವಿಧಾನಸೌಧ ಒಳಗಡೆನೇ ಸಾಯಬೇಕು ಎನ್ನುವಂಥ ದೃಷ್ಟಿ ಇರುತ್ತೆ. ತಾನು ಪಾರ್ಲಿಮೆಂಟ್ ಕುರ್ಚಿಯಲ್ಲಿ ಕೂತಿರುವಾಗಲೇ ಸಾಯಬೇಕು, ಅಂದರೆ ಅಧಿಕಾರ ಬೇಕೆನ್ನುವಂಥ ಒಂದು ಹುಮ್ಮಸ್ಸಿರುತ್ತೆ. ಆ ಲಾಲಸೆ ಅಥವಾ ಲಾಬಿ ಅಥವಾ ಈ ದುರಂಕಾರ ಎಲ್ಲವೂ ಕೂಡ ರಾಜಕಾರಣಿಗಳಿರುತ್ತೆ. ಅಂಥ ಒಂದು ಹೊತ್ತಿನಲ್ಲಿ KH ಮುನಿಯಪ್ಪನವರು ತನಗೆ ಅಧಿಕಾರ ಬೇಕು, ತನಗೆ ಬೇರೆ ಖಾತೆ ಕೊಡಿ ಅಂದರೆ ಅದು ತಪ್ಪಲ್ವೇ ಅಲ್ಲ. ಆದರೆ ಕೊಡಿ ಎನ್ನುವಂಥ ದೃಷ್ಟಿಯಲ್ಲಿ, ಕೊಡಿ ಎನ್ನುವಂಥ ಹಾದಿಯಲ್ಲಿ ನನಗೆ ಬಡವರಿಗೆ ಹೆಲ್ಪ್ ಆಗುವಂಥ ಖಾತೆ ಕೊಡಿ ಎನ್ನುವಂಥ ಮಾತಿದೆಯಲ್ಲ, ಅದು ನೇರವಾಗಿ ಯಾವುದರಲ್ಲೂ ಹೊಡೆದಂಗಿತ್ತು ಆ ಮಾತು. ಯಾಕಂದರೆ ಅವ್ರು ಹೇಳಿದಂಥ ಮಾತಿದೆಯಲ್ಲ, ಬಡವರ ಏಳಿಗೆಗಾಗಿ ಇರುವಂಥ ಖಾತೆ ಕೊಡಿ ಎನ್ನುವಂಥ ಮಾತು ಹೇಳಿ ಎಲ್ಲೋ ಒಂದು ಕಡೆ ಆಹಾರ ಖಾತೆಗೆ ಅಪಮಾನ ಮಾಡಿದ್ರು ಎನ್ನುವಂಥ ಸ್ಪಷ್ಟ ಮಾಹಿತಿ ಇದೀಗ ಜನರಿಗೆ ತಲುಪಿದೆ. ಬಡವರು ಅಂದರೆ ಯಾರು? ಅಂದರೆ ಸರ್ಕಾರದ ಒಂದು ನಿಯಮಾವಳಿಗಳ ಪ್ರಕಾರ ಬಡವರು ಅಂದರೆ ಅವರಿಗೆ ಸ್ವಲ್ಪ ಸಣ್ಣ ಮನೆ ಇರಬೇಕು, ಐಷಾರಾಮಿ ಜೀವನ ಇರಬಾರ್ದು, ಒಂದು ದೊಡ್ಡ TV, ಕಾರು ಅಥವಾ ಏನೂ ಇರಬಾರ್ದು. ಜೊತೆಗೆ ಅವರ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಅಥವಾ 1,10,000 ಅಥವಾ 1,20,000ಕ್ಕಿಂತ ಕಡಿಮೆ ಇರಬೇಕು. ಅಂಥ ವ್ಯಕ್ತಿಗಳಿಗೆ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಏನಾದರೂ ಹೆಲ್ತ್ ಇಶ್ಯೂ ಆಯ್ತಂದರೆ ಅವರನ್ನು ಯಾವುದೋ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಎನ್ನುವ ದೃಷ್ಟಿಯಲ್ಲಿ ಅವರ ಒಂದು ಏಳಿಗೆಗಾಗಿ 10 kg ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ 10 kg ಅಕ್ಕಿ ಕೊಡುತ್ತೆ, ಊಟಕ್ಕಾಗಲಿ ಅನ್ನೋ ದೃಷ್ಟಿಯಲ್ಲಿ ಬೇರೆ ಬೇರೆ ಅಕ್ಕಿ ಬೇಳೆ ಎಲ್ಲವೂ ಕೊಡುತ್ತೆ. ಸ್ಕೂಲ್ ಮಕ್ಕಳಿಗಾಗಿ ಅಂದರೆ ಆ ಕಾರ್ಡನ್ನು ಮಾಡಿಸ್ಕೊಂಡ್ರೆ ನನ್ನ ಒಂದು ಆದಾಯ 1,20,000ಕ್ಕಿಂತ ಕಡಿಮೆ ಇದೆ ಅನ್ನುವಂಥ ಒಂದು ಸರ್ಟಿಫಿಕೇಟನ್ನು ಕೊಟ್ಟುಬಿಟ್ರೆ ಅವರಿಗೆ ಊಟಕ್ಕೆ ಅಕ್ಕಿ ಸಿಗುತ್ತೆ, ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ದವಸ ಧಾನ್ಯ ಸಿಗುತ್ತೆ. ಜೊತೆಗೆ ಆ ಕಾರ್ಡನ್ನು ಇಟ್ಕೊಂಡ್ರೆ, BPL ಕಾರ್ಡನ್ನು ಇಟ್ಕೊಂಡ್ರೆ ಸ್ಕೂಲಲ್ಲಿ ಕಡಿಮೆ ಫೀಸ್ ಸಿಗುತ್ತೆ. ಏನಾದರೂ ಎಮರ್ಜೆನ್ಸಿಯಾಗಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಅವ್ರಿಗೆ ಫ್ರೀಯಾಗಿ ವ್ಯವಸ್ಥೆ ಆಗುತ್ತೆ, ಚಿಕಿತ್ಸೆ ಆಗುತ್ತೆ. ಗೌರ್ಮೆಂಟ್ನಲ್ಲಿ ಹಾಸ್ಪಿಟಲಲ್ಲಿ ಅಂದರೆ ಫೆಸಿಲಿಟಿ ಸಿಗಲಿಲ್ಲ, ಗೌರ್ಮೆಂಟಲ್ಲಿ ಯಾವುದೋ ದೊಡ್ಡ ಸಲಕರಣೆಗೆ ಇಲ್ಲ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಿಂದ ಒಂದು ಚೀಟಿಯನ್ನು ಬರ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್, ಅದು ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ ಇರುತ್ತಲ್ಲ, ಹಾರ್ಟ್ ಆಪರೇಷನ್ ಆಗಿರ್ಬೋದು, ಮೈಂಡ್ ಆಪರೇಷನ್ನು, ಕಿಡ್ನಿ, ಹೊಟ್ಟೆದು ಅದು ಇದು ಆಪರೇಷನಲ್ಲಿ ಆಗಬೇಕಂದ್ರೆ ಅದು ಕೂಡ ಫ್ರೀಯಾಗಿ ನಡೆಯುತ್ತೆ. ಯಾಕಂದರೆ ಅವ್ರ ಹತ್ರ BPL ಕಾರ್ಡ್ ಹೋಲ್ಡರ್ ಇದ್ದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ಸರ್ಕಾರ ಒಂದು ಚೀಟಿಯನ್ನು ಕೊಟ್ಬಿಟ್ರೆ ಅಂಥ ವ್ಯಕ್ತಿಗಳ ಒಂದು ಚಿಕಿತ್ಸೆ ಕೂಡ ದೊಡ್ಡ ಹಾಸ್ಪಿಟಲ್ ಆಗುತ್ತೆ. ಆ ವೆಚ್ಚವನ್ನು ಸರ್ಕಾರ ಕೂಡ ಭರಿಸುತ್ತೆ. ಆ ಚೀಟಿಯನ್ನು, ಆ ಪತ್ರವನ್ನು ತೆಗೆದುಕೊಂಡು ಪ್ರೈವೇಟ್ ಹಾಸ್ಪಿಟಲ್ ಕೊಟ್ಟಾಗ
5 ಲಕ್ಷನೋ 4 ಲಕ್ಷನೋ ಬಿಲ್ ಆಯ್ತಂದ್ರೆ ಆ ಬಿಲ್ ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರ ಆ ವೆಚ್ಚವನ್ನು ಭರಿಸುತ್ತೆ. ಇಂಥ ಒಂದು ಫೆಸಿಲಿಟಿ ಸರ್ಕಾರ ಮಾಡುತ್ತೆ. ಯಾಕಂದರೆ ಅವರು ಬಡವರು, ಅವರ ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇದೆ, ಅವ್ರಿಗೆ ಬಡತನ ಇದೆ. ಹಾಗಾಗಿ ಬಡತನ ರೇಖೆಗಿಂತ ಕಡಿಮೆ ಇದ್ದಂಥ ವ್ಯಕ್ತಿಗಳಿಗೆ ನಾವು 5 kg 10 kg ಅಕ್ಕಿ ಕೊಡಬೇಕು, ಮೆಡಿಕಲ್ ಫೆಸಿಲಿಟಿ ಫ್ರೀ ಕೊಡಬೇಕು, ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಫೀಸನ್ನು ತೆಗೆದುಕೊಳ್ಬಾರ್ದು, ಬೇರೆ ಬೇರೆ ಬೆನಿಫಿಟನ್ನು ಕೊಡಬೇಕು. ಆ ಮುಖಾಂತರ ಈ ಬಡವರನ್ನ ಬಡತನ ರೇಖೆಗಿಂತ ಮೇಲೆತ್ತಬೇಕೆನ್ನುವಂಥ ನಿಯಮ ಇದೆಯಲ್ಲ, ಅದು ಆ್ಯಕ್ಚುಲಿ ನಿಜಕ್ಕೂ ಒಳ್ಳೆಯ ಕಾನೂನು. ಆದರೆ ಇದೇ ನಮ್ಮ ನೆಚ್ಚಿನ ನಾಯಕರಾದಂಥ KH ಮುನಿಯಪ್ಪನವರು ಹೇಳ್ತಾರೆ, ನನಗೆ ಬಡವರಿಗೆ ಹೆಲ್ಪ್ ಆಗುವಂಥ ಖಾತೆ ಬೇಕು, ಈ ಆಹಾರ ಖಾತೆ ಬೇಡ. ಇದರ ಅರ್ಥ ಏನು? ಈ ಆಹಾರ ಖಾತೆಯಿಂದ ಆಹಾರವನ್ನು ಪಡಿತರವನ್ನು ಪಡ್ಕೊಂಡಂಥ ಈ ಬಡತನ ರೇಖೆಗಿಂತ ಕಡಿಮೆ ಇದ್ದಾರಲ್ಲ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಇವರೆಲ್ಲ ಬಡತನದ ಕಡಿಮೆ ಇದ್ದಾರೆ, ಬಡತನ ರೇಖೆಯಿಂದ ಕಡಿಮೆ ಇದ್ದು ಬಡವರು. ಆದರೆ ಮುನಿಯಪ್ಪನವರು ಹೇಳುವ ಪ್ರಕಾರ ಇಲ್ಲ, ಇವರೆಲ್ಲ ಬಡವರಲ್ಲ, ನನಗೆ ಬೇರೆ ಬಡವರ ಖಾತೆ ಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿ ಎಲ್ಲೋ ಒಂದು ಕಡೆ ತಮ್ಮ ಮರ್ಯಾದೆನ ತಾವೇ ಕಳೆದುಕೊಳ್ಳುವಂಥ ಹಂತಕ್ಕೆ ಹೋಗ್ಬಿಟ್ರ, ಅಥವಾ ಈ ಬಡವರಿಗೆ ಅಪಮಾನ ಮಾಡಿದ್ರ, ಎಲ್ಲವೂ ಕೂಡ ಜನರಿಗೆ ಉತ್ತರಿಸಬೇಕಾಗಿದೆ. ಏನೇ ಆಗಲಿ, ಮುನಿಯಪ್ಪನವರು ಅಧಿಕಾರ ಲಾಲಸೆಗೆ, ಅಧಿಕಾರಕ್ಕಾಗಿ ಬೇರೆ ಒಂದು ಖಾತೆ ಕೇಳುವುದು ತಪ್ಪಲ್ಲ. ಎಲ್ರಿಗೂ ಖಾತೆ ಆಸೆ ಇರುತ್ತೆ. ರಾಜಕಾರಣ ಅಂತ ಹೇಳಿದ್ರೆ ರಾಜಕಾರಣಿಗಳು ಅಂದ ಕೂಡಲೇ ಕೊನೆಯ ಉಸಿರು ಚೆಲ್ಲುವ ವೇಳೆಗೂ ಕೂಡ ಅವರು ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಅದು ತಪ್ಪಲ್ಲ, ಅದು ಅವರವರ ವೈಯಕ್ತಿಕ. ಆದರೆ ನಿಮ್ಮ ಅಧಿಕಾರದ ಲಾಲಸೆಗೆ ಒಂದು ಒಳ್ಳೆಯ ಒಂದು ಖಾತೆಯನ್ನು ರಿಜೆಕ್ಟ್ ಮಾಡುವಂಥ ಹಂತದಲ್ಲಿ ನನಗೆ ಬಡವರ ಖಾತೆ ಬೇಕು, ಬಡವರ ಏಳಿಗೆಗೆ ಬಯಸುವಂಥ ಖಾತೆ ಬೇಕೆನ್ನುವ ದೃಷ್ಟಿಯಲ್ಲಿ ನೀವು ಆಹಾರ ಖಾತೆಯನ್ನು ಬಿಟ್ಟು ಬೇರೆ ಖಾತೆಗೆ ಹೋದ್ರಲ್ಲ ನೋಡಿ, ಕೊನೆಗೇನು ಹೈಕಮಾಂಡ್ ಮಾತುಕತೆ ಆಯಿತು, ರಾಹುಲ್ ಗಾಂಧಿ ಮಾತುಕತೆ ಆಯಿತು, DK ಶಿವಕುಮಾರ್ ಮನವೊಲಿಸಿದ್ರು. ಅದ ನಂತರ ನೀವು ಐ ಎಮ್ ಹ್ಯಾಪಿ ಅನ್ನುವಂಥ ಮಾತು ಹೇಳಿದ್ರಿ, ಮತ್ತೆ ಈ ಆಹಾರ ಖಾತೆಯನ್ನು ನೀವು ತೆಗೆದುಕೊಂಡ್ರಿ, ಎಲ್ಲೂ ಓಕೆ. ಆದರೆ ಆ ಗ್ಯಾಪಲ್ಲಿ ಆಡಿದಂಥ ಮಾತಿದೆಯಲ್ಲ, ನನಗೆ ಆಹಾರ ಖಾತೆ ಬೇಡ, ಆಹಾರ ಖಾತೆಗಿಂತ ನನಗೆ ಬಡವರಿಗೆ ಏಳಿಗೆ ಆಗುವಂಥ ಅಥವಾ ಬಡವರ ಒಂದು ಅಭಿವೃದ್ಧಿಗೆ ಬೇಕಾಗುವಂಥ ಖಾತೆ ಕೊಡಿ ಅನ್ನುವಂಥ ನಿಮ್ಮ ಮಾತಿದೆಯಲ್ಲ, ಆ ಮಾತು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಂತೆ. ಮುಂದಿನ ದಿನಗಳಾದರೂ ಕೂಡ ಇಂಥ ಒಂದು ಹೇಳಿಕೆಗಳು, ಅದರಲ್ಲೂ ಬಡವರ ಪರವಾಗಿ ಇರಬೇಕಾದಂಥ ವ್ಯಕ್ತಿಗಳು, ಬಡವರ ಖಾತೆಯ ಪರವಾಗಿ ಇರಬೇಕಂತ ವ್ಯಕ್ತಿಗಳು, ಬಡವರಿಗೆ ಹೆಲ್ಪ್ ಆಗಬೇಕಾಗುವಂಥ ಒಂದು ಏಳಿಗೆ ಕನಸು ಕಾಣುವಂಥ ರಾಜಕಾರಣಿಗಳು ಈ ಬಡವರ ಪರವಾಗಿ ಇಂಥ ಹೇಳಿಕೆಗಳು ಕೊಡಲೇಬಾರ್ದು. ಮತ್ತು ಈ ಬಡತನ ರೇಖೆಗಿಂತ ಕಡಿಮೆ ಇದ್ದವರ ಪರವಾಗಿ ಹೆಲ್ಪ್ ಮಾಡಿದರೆ ಅದು ನಿಜಕ್ಕೂ ಕೂಡ ದೇವರ ಸಮಾನ ಕೆಲಸ. ಒಂದು ವೇಳೆ ಯಾರಿಗೆ ಅಕ್ಕಿ ಸಿಗಲ್ಲ, ಒಂದು ವೇಳೆ ಯಾರಿಗೆ ಇಂಥ ಫೆಸಿಲಿಟಿ ಸಿಗಲ್ಲ, ಒಂದು ವೇಳೆ 10 kg ಅಕ್ಕಿ ಕೊಡಬೇಕಾದ್ರೆ ಯಾರಾದರೂ ಈ ಪಡಿತರ ಅಂಗಡಿಯವರು 3 kg 4 kg ಅಕ್ಕಿ ತಿಂತಾರ, ಅಲ್ಲಿ ಭ್ರಷ್ಟಾಚಾರ ಆಗ್ತಿದೆಯಾ? ನೇರವಾಗಿ ಇಂಥ ಹೆಲ್ಪ್ಗಳು ನೇರವಾಗಿ ಬಡವರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಲ್ಲಿ ನೀವು 100% ಕೆಲಸ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಕೆಲಸ. ಯಾಕಂದರೆ ಬಡವರಿಗೆ ಅಕ್ಕಿ ಹೋಗುತ್ತೆ, ಅನ್ನ ಭಾಗ್ಯದ ಅಕ್ಕಿ ಹೋಗಿ ನಿಮಗೆ ಮನತುಂಬಿ ಹಾರೈಕೆಯನ್ನು ಮಾಡ್ತಾರೆ. ನೋಡಿ, ನಮ್ಮ ಸರ್ಕಾರ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಿದೆ, ನನಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಆ ಪಡಿತರ ಅಂಗಡಿ ತನಕ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಆದರೂ ಕೂಡ ಸರ್ಕಾರದ ಅಧಿಕಾರಿಗಳು ನಮ್ಮ ಮನೆಗೆ ತಲುಪಿಸಿದ್ರು, ನನಗೆ ಬೇರೆ ಬೇರೆ ಸಹಾಯ ಮಾಡಿದ್ರು ಅನ್ನುವಂಥ ಒಂದು ಹೆಲ್ಪ್ ಇತ್ತಲ್ಲ, ಅಥವಾ ಅಂತಹ ಶುಭ ಹಾರೈಕೆ ನಿಮಗೂ ಕೂಡ ತರ್ತಾ ಇರ್ತು. ಮತ್ತು ಪರೋಕ್ಷವಾಗಿ ನೀವು ಕೂಡ ಈ ಬಡವರಿಗೆ ಹೆಲ್ಪ್ ಮಾಡಿದಂಥ ಕಾರಣಕ್ಕಾಗಿ ದೇವರಾಗುವಂಥ ಒಂದು ಅವಕಾಶ ಕೂಡ ಇರುತ್ತೆ. ಅಂಥ ಅವಕಾಶವನ್ನು 3 ವರ್ಷಗಳ ಮಾಡಿ 4ನೇ ವರ್ಷಕ್ಕೆ ಈ ಖಾತೆ ಬೇಡ ಎನ್ನುವಂಥ ಮಾತನ್ನು ಹೇಳಿ, ಇಲ್ಲ ನನಗೆ ಬಡವರ ಖಾತೆ ಬೇಕು ಎನ್ನುವಂಥ ನಿಮ್ಮ ಮಾತಿನ ಅರ್ಥ ನಿಮಗೆ ಮಾತ್ರ ಅರ್ಥ ಆಗುತ್ತೆ. ಆದರೆ ಜನರಿಗೆ ನಿಮ್ಮ ಮಾತಿನ ಅರ್ಥ ಮತ್ತು ನಿಮ್ಮ ಮನಸ್ಸಿನ ಒಂದು ಗುರಿ ಎಲ್ಲವೂ ಕೂಡ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ಏನು ಬೇಕಲ್ಲ ಅವೆಲ್ಲವೂ ಕೂಡ ಮತದಾರ ಮಾಡೇ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.